ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು 10th ಸ್ಟ್ಯಾಂಡರ್ಡ್ನ ಬಿಸ್ನೆಸ್ ಸ್ಟಡೀಸಲ್ಲಿ ಫಸ್ಟ್ ಚಾಪ್ಟರ್ ತೊಗೊಳ್ತಿದ್ದೀನಿ. ಅದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅನ್ನೋ ಚಾಪ್ಟರ್. ನಮಗೆ ಯೂಶ್ವಲಾಗಿ ನಾವು ಕೇಳ್ತಾನೆ ಇರ್ತೀವಿ, ಬ್ಯಾಂಕಿಗೆ ಹೋದರೆ ಆ ಕೆಲಸ ಆಗುತ್ತೆ, ಈ ಕೆಲಸ ಆಗುತ್ತೆ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಬೇಕು, ಮತ್ತೊಂದು ಮಗದೊಂದು ಎಲ್ಲ ಕೇಳ್ತಾನೆ ಇರ್ತೀವಿ. ಈ ಲೆಸನಲ್ಲಿ ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿಂದ ಆಗೋ ಪ್ರಯೋಜನಗಳೇನು, ಅದರಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಮತ್ತು ಬ್ಯಾಂಕಲ್ಲಿ ಹೇಗೆ ನಾವೊಂದು ಅಕೌಂಟ್ನ ಓಪನ್ ಮಾಡ್ಬೋದು ಅಂತಲೂ ತಿಳಿಯೋಣ. ಅದೇ ಇಲ್ಲಿ ಬರೆದಿರೋದು. ಮೀನಿಂಗ್ ಆಫ್ ಬ್ಯಾಂಕ್ಸ್, ಬ್ಯಾಂಕಿನ ಅರ್ಥ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಅಂದರೆ ಬ್ಯಾಂಕ್ನ ಗುಣಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಗಳು. ಬ್ಯಾಂಕ್ನ ಗುಣಗಳು, ಮೆಥಡ್ಸ್ ಟು ಓಪನ್ ಅಕೌಂಟ್ ಆನ್ ಬ್ಯಾಂಕ್ಸ್. ಬ್ಯಾಂಕಲ್ಲಿ ನಾವು ಹೇಗೆ ನಮ್ಮ ಖಾತೆಯನ್ನು ಓಪನ್ ಮಾಡ್ಬೋದು, ನಮ್ಮ ಅಕೌಂಟನ್ನು ಓಪನ್ ಮಾಡೋದು ಅಂತ ನೋಡೋಣ. ದ ಟರ್ಮ್ ಬ್ಯಾಂಕ್ ಈಸ್ ರಿಲೇಟೆಡ್ ಟು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಏನು ಬ್ಯಾಂಕ್ ಅಂದರೆ ಏಂತಕ್ಕದು ರಿಲೇಟ್ ಆಗಿದೆ, ಏಂತಕ್ಕದು ಮೀಸಲಿಟ್ಟಿದ್ದಾರೆ ಅಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಫಿನಾನ್ಸ್ ಅಂದರೆ ಮನಿ, ಟ್ರಾನ್ಸಾಕ್ಟ್ ಅಂದರೆ ಎಕ್ಸ್ಚೇಂಜ್. ಬ್ಯಾಂಕ್ ಏಂತಕ್ಕೆ ರಿಲೇಟ್ ಆಗಿದೆ ಅಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೋಸ್ಕರ, ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಕಳಿಸೋದಕ್ಕೆ ನಾವು ಬ್ಯಾಂಕನ್ನು ಯೂಸ್ ಮಾಡ್ತೀವಿ. ಬ್ಯಾಂಕ್ಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಯೂಸಸ್ ದಿ ಮನಿ ಡಿಪಾಸಿಟೆಡ್ ಬೈ ದಿ ಕಸ್ಟಮರ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ಸ್. ಬ್ಯಾಂಕ್ಸ್ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅದೊಂದು ಮನಿ ಇನ್ಸ್ಟಿಟ್ಯೂಷನ್. ಅವೇನು ಮಾಡ್ತವೆ ಅಂದರೆ ವಿಚ್ ಯೂಸಸ್, ಅವರು ಯೂಸ್ ಮಾಡ್ಕೊಳ್ತಾರೆ ದ ಮನಿ ಡೆಪಾಸಿಟೆಡ್ ಬೈ ದಿ ಕಸ್ಟಮರ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ಸ್. ಈಗ ನಾನು ಬ್ಯಾಂಕಲ್ಲಿ ಸ್ವಲ್ಪ ಮನಿನ ಡೆಪಾಸಿಟ್ ಮಾಡ್ತಿದ್ದೀನಿ, ಅಲ್ಲಿ ಅಕೌಂಟ್ಗೆ ಹಾಕ್ಕೊಳ್ತಿದ್ದೀನಿ. ಅದೇನಾಗುತ್ತೆ, ನನ್ನ ಇನ್ವೆಸ್ಟ್ಮೆಂಟ್ ಆಗ್ತಿದೆ. ನಾನು ಕಸ್ಟಮರ್ ಬ್ಯಾಂಕಿಗೆ ನಾನು ಡೆಪಾಸಿಟ್ ಮಾಡ್ತಿರೋ ಮನಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ಆ್ಯಂಡ್ ಅಗ್ರಿ ಟು ರಿಟರ್ನ್ ದೆಮ್ ವೆನ್ ಎವರ್ ದೇ ರಿಕ್ವೈರ್. ನನ್ನ ಹತ್ರ ಇವಾಗ ಸ್ವಲ್ಪ ದುಡ್ಡಿದೆ, ನನ್ನ ಮನೇಲಿರೋದು ಸೇಫ್ ಅಲ್ಲ ಅನಿಸುತ್ತೆ. ನಾನೇನು ಮಾಡ್ತೀನಿ, ಬ್ಯಾಂಕಿಗೆ ತೊಗೊಂಡೋಗಿರ್ತೀನಿ. ನಾನು ಬ್ಯಾಂಕಲ್ಲಿ ನನ್ನ ಅಕೌಂಟಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಅದು ನನ್ನ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದು ಬ್ಯಾಂಕಲ್ಲೇ ಇರುತ್ತೆ ಸೇಫಾಗಿ. ನನಗೆ ಯಾವಾಗ ಬೇಕು ಅವಾಗ ಹೋಗಿ ನಾನೇನು ಮಾಡ್ಬೋದು, ಅದನ್ನು ನಾನು ತೊಗೋಬೋದು. ನನ್ನ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಕೊಟ್ಟರು ಎಂಟ್ರಿ ಮಾಡಿಸ್ಕೊಂಡು ದುಡ್ಡು ತೊಗೊಳ್ಬೋದು, ಅಥವಾ ATM ಅಥವಾ ಬ್ಯಾಂಕಿಂಗ್ ಎಲೆಕ್ಟ್ರಾನಿಕ್ ಮೋಡಲ್ಲಿ ಕೂಡ ಇವಾಗ ನಾವು ತೊಗೋಬೋದು, ಡೆಪಾಸಿಟ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ದ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ ಡಿಪೆಂಡ್ಸ್ ಆನ್ ದಿ ಡಿಫ್ರೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ದಟ್ ಕಂಟ್ರಿ. ಯಾವುದೇ ಕಂಟ್ರಿಯ ಡೆವಲಪ್ಮೆಂಟ್ ಅದೊಂದು ಹೇಗಿದೆ, ಆ ಎಕಾನಮಿ ಅದು ತುಂಬ ಒಂದು ಉಚ್ಚ ಸ್ಥಾನದಲ್ಲಿದೆಯಾ, ಲೈಕ್ ಚೆನ್ನಾಗಿ ಬೆಳ್ಕೊಂಡಿದೆಯಾ, ಹೇಗಿದೆ ಅಲ್ಲಿ, ಅದೆಲ್ಲನೂ ನಾವು ಹೇಗೆ ತಿಳಿಬೋದು ಅಂದರೆ ಅಲ್ಲೊಂದು ಒಳ್ಳೆಯ ಬ್ಯಾಂಕಿಂಗ್ ಸಿಸ್ಟಮಿಂದ ಮಾತ್ರ ನಮಗೆ ತಿಳಿಯೋಕ್ಕಾಗುತ್ತೆ. ನೆಕ್ಸ್ಟ್, ಬ್ಯಾಂಕ್ಸ್ ಅಡ್ವಾನ್ಸ್ ಮನಿ ಟು ಅಗ್ರಿಕಲ್ಚರ್. ಬ್ಯಾಂಕ್ನವ್ರು ಎಂತೆಂತಕ್ಕೆ ಮನಿ ಕೊಡ್ತಾರೆ, ಎಂತೆಂತಕ್ಕೆ ಲೋನ್ಸ್ ಕೊಡ್ತಾರೆ ಅಂದರೆ ಅಗ್ರಿಕಲ್ಚರ್ ಕೊಡ್ತಾರೆ, ಇಂಡಸ್ಟ್ರಿಗೆ, ಆಮೇಲೆ ಆ್ಯಂಡ್ ಆಲ್ ಅದರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ವಿಚ್ ಆರ್ ದಿ ಮೇನ್ ಆರ್ಗನ್ಸ್ ಆ್ಯಂಡ್ ಆಲ್ ಅದರ್ ಸೆಕ್ಷನ್. ಮತ್ತು ಇನ್ನು ಯಾವುದೇ ಸೆಕ್ಷನ್ಗಳಾಗಲಿ ಅವುಗಳಿಗೆ ಕೊಡ್ತಾರೆ. ಅದರಲ್ಲೂ ಅವು ಏನಾಗಿರಬೇಕು ಅಂದರೆ ವಿಚ್ ಆರ್ ದಿ ಮೇನ್ ಆರ್ಗನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ. ಅವು ನಮ್ಮ ಡೆವಲಪ್ಮೆಂಟ್ಗೆ, ಕಂಟ್ರಿ ಡೆವಲಪ್ಮೆಂಟ್ಗೆ ಯಾವುದೆಲ್ಲ ಸಾಥ್ ಕೊಡ್ತೀವಿ ಅಂತ ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ಬ್ಯಾಂಕ್ಸು ಸಾಲ ಕೊಡ್ತಾರೆ. ಇಲ್ಲಿ ನೋಡಿ, ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಅಂತ ಇದೆ, ಇನ್ನೊಂದು ಎಜುಕೇಷನ್ ಆಗಿರ್ಬೋದು, ಅಥವಾ ಈ ಮೆಟ್ರೋಸ್ಗೆ ಲ್ಯಾಂಡ್ ಕನ್ಸ್ಟ್ರಕ್ಷನ್, ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್, ಕಂಪನಿ ಕನ್ಸ್ಟ್ರಕ್ಷನ್ಸ್, ಇದ್ರ ಯಾವುದಾದ್ರೂ ಆಗಿರಲಿ, ನಮ್ಮ ಕಂಟ್ರಿಗೆ ಅದೊಂದು ಆ ಕೆಲಸ ಒಳ್ಳೇದು ಮಾಡ್ತಿದೆ ಅಂದರೆ ಅದಕ್ಕೆಲ್ಲ ಬ್ಯಾಂಕ್ ಖಂಡಿತವಾಗಿಯೂ ಅಡ್ವಾನ್ಸ್ ಕೊಡ್ತಾರೆ. ಆ್ಯಂಡ್ ಆ್ಯಸಲರೇಟ್ ದಿ ಗ್ರೋತ್ ಆಫ್ ದಿ ಕಂಟ್ರಿ. ನಮ್ಮ ಎಕನಾಮಿ ಕೂಡ ಗ್ರೋತ್ ಆಗೋ ಥರ ಅವರು ಅನಿಸಿದ್ರೆ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಅವರು ಸಾಲನ ಕೊಡ್ತಾರೆ. ಸರಿ, ಈಗ ವಾಟ್ ಈಸ್ ಅ ಬ್ಯಾಂಕ್? ಬ್ಯಾಂಕ್ ಏನು ಅಂತ ತಿಳ್ಕೊಳ್ಳೋಣ. ದ ಟರ್ಮ್ ಬ್ಯಾಂಕ್ ಈಸ್ ಡಿರೈವ್ಡ್ ಫ್ರಮ್ ಇಟಾಲಿಯನ್ ವರ್ಡ್ ಬ್ಯಾಂಕೋ ಆರ್ ಫ್ರಮ್ ಎ ಫ್ರೆಂಚ್ ವರ್ಡ್ ಬ್ಯಾಂಕ್ಯೂ. ಬೋತ್ ಮೀನ್ ಎ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ಬ್ಯಾಂಕ್ ಅನ್ನೋ ಪದ ಒಂದು ಇಟಾಲಿಯನ್ ವರ್ಡಿಂದನಾದರೂ ನಾವು ತಗೋಬೋದು, ಬ್ಯಾಂಕೋ ಅನ್ನೋ ಇಟಾಲಿಯನ್ ವರ್ಡಿಂದ, ಅಥವಾ ಫ್ರೆಂಚ್ ವರ್ಡ್ ಬ್ಯಾಂಕ್ಯೂ ಅನ್ನೋ ವರ್ಡಿಂದ ತಗೋಬೋದು.
ಏನಪ್ಪ ಈ ಬ್ಯಾಂಕ್ಯು ಅಂದರೆ ಎರಡು ಸೇಮ್ ಮೀನಿಂಗ್. ಬೆಂಚ್ ಒಂದು ಮಣೆ, ಒಂದು ಬೆಂಚ್. ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್ ಮೇಲೆ ನಾವು ಮನಿ ಎಕ್ಸ್ಚೇಂಜ್ ಮಾಡ್ತಿದ್ದೀವಿ. ಒಂದು ಬ್ಯಾಂಕರಲ್ಲಿ ಕುತ್ಕೊಂಡಿದ್ದಾನೆ, ಇನ್ನೊಬ್ರು ಕಸ್ಟಮರ್. ಸೊ ಕಸ್ಟಮರ್ ದುಡ್ಡು ಕೊಡ್ತಿದ್ದಾರೆ ಅಂದರೆ ಡೆಪಾಸಿಟ್ ಮಾಡ್ತಾರೆ, ಬ್ಯಾಂಕರ್ ಹತ್ರ ಸ್ವೀಕರಿಸ್ತಿದ್ದಾನೆ. ಸೊ ಕಸ್ಟಮರ್ ಆ್ಯಂಡ್ ಬ್ಯಾಂಕರ್. ಸೊ ಇಟ್ ಈಸ್ ಎ ಮನಿ ಎಕ್ಸ್ಚೇಂಜ್ ಟೇಬಲ್. ನಮ್ಮ ಮಧ್ಯೆ ಮನಿ ಆಗ್ತಿದೆ, ಮನಿ ಎಕ್ಸ್ಚೇಂಜ್ ಆಗ್ತದೆ. ಅಥವಾ ನನಗೆ ಲೋನ್ ಬೇಕು ಅಂದರೆ ಅವ್ರು ನನಗೆ ದುಡ್ಡು ಕೊಡ್ತಿದ್ದಾರೆ. ಸೊ ಏನೇ ಆದರೂ ಇಲ್ಲಿ ಒಂದೇ ಪದ ಬರೋದು, ಅದೇನದು ಎಕ್ಸ್ಚೇಂಜ್ ಆಗ್ತಿದೆ, ಮನಿ ಎಕ್ಸ್ಚೇಂಜ್ ಆಗ್ತಿದೆ. ಎಲ್ಲಿ? ಟೇಬಲ್ ಮೇಲೆ. ಸೊ ಮನಿ ಎಕ್ಸ್ಚೇಂಜ್ ಟೇಬಲ್. ಎ ಬ್ಯಾಂಕಿಂಗ್ ಕಂಪನಿ ಮೇ ಬಿ ಡಿಫೈನ್ಡ್ ಆಸ್ ಎ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದಿ ಬಿಸ್ನೆಸ್ ವಿತ್ ಫಿನಾನ್ಸ್. ಸೊ ಬ್ಯಾಂಕಿಂಗ್ ಒಂದು ಕಂಪನಿಗೆ ಹೋಲಿಸೋದಾದರೆ ಆ ಕಂಪನಿ ಏನಾಗಿರುತ್ತೆ ಅಂದರೆ ಬೇರೆ ಯಾವ ಬಿಸ್ನೆಸ್ಸು ಮಾಡ್ತಾ ಇರೋದಿಲ್ಲ ಎಕ್ಸೆಪ್ಟ್ ಮನಿ. ಅದು ಬಿಸ್ನೆಸ್ ಮಾಡ್ತಿದೆ ಅಂದರೆ ಯಾವುದನ್ನ ಆಧಾರವಾಗಿ, ಮನಿನ ಆಧಾರವಾಗಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದೆ ಅಂತ ಅರ್ಥ. ಇಟ್ ಅಕ್ಸೆಪ್ಟ್ಸ್ ಡಿಪಾಸಿಟ್ ಫ್ರಮ್ ದಿ ಪಬ್ಲಿಕ್ ಆ್ಯಂಡ್ ಲೆಂಡ್ಸ್ ಇಟ್ ಟು ದೋಸ್ ಹೂ ನೀಡ್ ಇಟ್ ಇನ್ ದಿ ಫಾರ್ಮ್ ಆಫ್ ಲೋನ್ಸ್. ನೋಡಿ, ಇಟ್ ಅಕ್ಸೆಪ್ಟ್ಸ್ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್. ನಾವು ಪಬ್ಲಿಕ್, ನಮ್ಮಿಂದ ಬ್ಯಾಂಕು ಏನು ಮಾಡುತ್ತೆ? ಮನಿನ ಡೆಪಾಸಿಟ್ ಮಾಡಿಸ್ಕೊಡುತ್ತೆ. ಅರ್ಥ ಆಯ್ತಾ? ನಾನು ಡೆಪಾಸಿಟ್ ಮಾಡ್ತಿದ್ದೀನಿ, ಒಂದು 100 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ದೀನಿ. ಬ್ಯಾಂಕ್ ಏನು ಮಾಡುತ್ತೆ? ದುಡ್ಡನ್ನ ಸೇಫಾಗಿ ಅದೇ ಥರ ಇಟ್ಕೊಂಡಿರುತ್ತೆ. ಆಮೇಲೆ ಇನ್ನೊಬ್ರು ಯಾರೋ ಬಂದರು, ಅವ್ರಿಗೂ ನನಗೂ ಕನೆಕ್ಷನ್ ಇಲ್ಲ, ಬ್ಯಾಂಕಿಗೂ ಅವ್ರಿಗೂ ಕನೆಕ್ಷನ್ ಇದೆ. ಅವ್ರಿಗೇನು ಅನಿವಾರ್ಯವಾಗಿ 100 ರೂಪಾಯಿ ಬೇಕಾಗಿರುತ್ತೆ. ಇವಾಗ ಏನು ಮಾಡುತ್ತೆ ಬ್ಯಾಂಕು? ಅವ್ರಿಗೆ ದುಡ್ಡನ್ನ ಕೊಡುತ್ತೆ. ಯಾವುದೋ ಒಂದು ಆಸ್ತಿನೋ ಏನೋ ಒಂದು ಪತ್ರಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡುತ್ತೆ ಇನ್ ದಿ ಫಾರ್ಮ್ ಆಫ್ ಲೋನ್ಸ್. ನಾನು ಬ್ಯಾಂಕ್ ಕೊಟ್ಟರೆ ಅದು ಡೆಪಾಸಿಟ್, ಬ್ಯಾಂಕ್ ನನಗೆ ಕೊಟ್ಟರೆ ಅದೇನಾಗುತ್ತೆ? ಲೋನ್ಸ್. ಸೊ ಇಬ್ರಿಗೂ ಇಂಟ್ರೆಸ್ಟ್ ಕೊಡುತ್ತೆ ಬ್ಯಾಂಕು. ಹೇಗೆ ಗೊತ್ತಾ? ನಾನೇನು ಡೆಪಾಸಿಟ್ ಮಾಡಿರ್ತೀನಿ ಆ ಮನಿಗೂ ಬ್ಯಾಂಕು ನನಗೆ ಇಂಟ್ರೆಸ್ಟ್ ಪೇ ಮಾಡುತ್ತೆ. ಮತ್ತು ಲೋನ್ಸ್ ಏನು ಕೊಟ್ಟಿರುತ್ತೆ ಅವನ ಹತ್ರನೂ ಬ್ಯಾಂಕ್ ಇಂಟ್ರೆಸ್ಟ್ ತೊಗೊಂಡಿರುತ್ತೆ. ಆದರೆ ನನಗೆ ಕೊಡೋ ಇಂಟ್ರೆಸ್ಟು ಕಡಿಮೆ, ಲೋನ್ಸು ಕೊಡೋ ಇಂಟ್ರೆಸ್ಟು ಯಾವತ್ತೂ ಜಾಸ್ತಿ ಆಗಿರುತ್ತೆ. ದ ಸರ್ವಿಸ್ ಆಫ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಬ್ಯಾಂಕಿಂಗ್. ಸೊ ಬ್ಯಾಂಕ್ ಏನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಅದನ್ನು ನಾವು ಏನಂತ ಕರಿತೀವಿ? ಬ್ಯಾಂಕಿಂಗ್. ಎ ಬ್ಯಾಂಕ್ ರೀಪೇಸ್ ದಿ ಡೆಪಾಸಿಟ್ ಇನ್ ದಿ ಫಾರ್ಮ್ ಆಫ್ ಚೆಕ್, ಡ್ರಾಫ್ಟ್ಸ್ ಆರ್ ಇನ್ ಸಮ್ ಅದರ್ ಫಾರ್ಮ್ಸ್. ಸೊ ನಾನು ಡೆಪಾಸಿಟ್ ಮಾಡಿದ್ದೀನಿ, ಇವಾಗ ನಾನು ತೊಗೋಬೇಕಾದ್ರೆ ನಾನು ಚೆಕ್ ಮೂಲಕ ಬರ್ದು ಕಳಿಸಿದಾಗ ಅದು ಯಾರಿಗೊಬ್ರಿಗೆ ಪೇ ಮಾಡುತ್ತೆ. ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ಸ್ ಆಗಿರ್ಬೋದು, ಆರ್ ಇನ್ ಸಮ್ ಅದರ್ ಫಾರ್ಮ್ಸ್. ಯಾವುದೇ ಫಾರ್ಮಲ್ಲೂ ಕೂಡ ನಾನು ಏನು ಮಾಡ್ಬೋದು? ನಾನು ಮಾಡಿರೋ ಡೆಪಾಸಿಟ್ ಅಮೌಂಟ್ನ ನಾನು ವಾಪಸ್ ತೊಗೊಳ್ಬೋದು. ಸೊ ಇಲ್ಲಿ ನೋಡಿ, ಬ್ಯಾಂಕ್ ಅನ್ನೋ ವರ್ಡ್ ಬಗ್ಗೆ ನಾನು ಸ್ಮಾಲ್ ಪಿಕ್ಚರ್ ಡಿಸೈನ್ ಮಾಡಿದ್ದೀನಿ. ಸೊ ಬ್ಯಾಂಕ್ ಅನ್ನೋ ವರ್ಡು ಒಂದು ಇಟಾಲಿಯನ್ ವರ್ಡಿಂದ ತೊಗೊಂಡಿದ್ದಾರೆ, ಇನ್ನೊಂದು ಫ್ರೆಂಚ್ ವರ್ಡಿಂದ ತೊಗೊಂಡಿದ್ದಾರೆ. ಇಟಾಲಿಯನ್ ವರ್ಡ್ ಏನಾಗಿದೆ? ಬ್ಯಾಂಕು. ಫ್ರೆಂಚ್ ವರ್ಡ್ ಬ್ಯಾಂಕ್ಯೂ. ಎರಡು ಏನಪ್ಪ ಮೀನಿಂಗ್ ಕೊಡುತ್ತೆ ಅಂದರೆ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ಟಾಪಿಕ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್. ಬ್ಯಾಂಕ್ಸ್ನ ಗುಣಗಳೇನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಗಳು. ಸೊ ಬ್ಯಾಂಕಿನ ಗುಣಗಳೇನು ಅಂತ ನೋಡೋಣ ಇಲ್ಲಿ. ಅರ್ಥ ಆಯ್ತಾ? ಸೊ ಫಸ್ಟ್ ಒನ್ ಬಂದು ಡೀಲಿಂಗ್ ವಿತ್ ಮನಿ. ಏನಪ್ಪ ಬ್ಯಾಂಕ್ಗಳು ಮಾಡ್ತವೆ? ಅವು ಮಾಡೋ ಒಂದೇ ಕೆಲಸ, ಅವು ದುಡ್ಡಿನ ಜೊತೆ ಸಂವಾದ ನಡೆಸ್ತೀವಿ. ಸೊ ಏನೇ ಬಂದರೂ ದುಡ್ಡೇ ನಾನು ಹೋಗಿ ಡೆಪಾಸಿಟ್ ಮಾಡ್ತಿದ್ದೀನಿ, ದುಡ್ಡು ಅವ್ರು ಕೊಡ್ತಿದ್ದಾರೆ, ದುಡ್ಡು ನಾನು ಯಾರಿಗೋ ಮನಿ ಸೆಂಡ್ ಮಾಡ್ತಿದ್ದೀನಿ ಬ್ಯಾಂಕ್ ಮೂಲಕ, ದುಡ್ಡು. ಅವ್ರು ಒಂದೇ ಕೆಲಸ ಮಾಡೋದೇನು? ಡೀಲಿಂಗ್ ವಿತ್ ಮನಿ. ಯಾವುದೇ ಏನೇ ಆಗಿದ್ರು ಅವರು ಮಾಡೋ ಕೆಲಸ ಏನು ಇನ್ಕ್ಲೂಡ್ ಮಾಡಿರುತ್ತೆ? ಮನಿ. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಡೀಲಿಂಗ್ ವಿತ್ ಮನಿ. ಈ ಬ್ಯಾಂಕ್ ಅನ್ನೋದು ಇಂಡಿವಿಜುವಲ್ ಒಂದಾಗಿರ್ಬೋದು, ಒಬ್ಬರಾಗಿರ್ಬೋದು, ಅಥವಾ ಫೋಮ್ ಆಗಿರ್ಬೋದು, ಅವರೇ ಕಂಪನಿ, ಇದು ಯಾವುದಾದ್ರೂ ಆಗಿರ್ಬೋದು. ಇಲ್ಲಿ ನಮಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಸಿಗುತ್ತೆ, ಅಂದರೆ ರನ್ ಬೈ ಎ ಗವರ್ನಮೆಂಟ್, ಅಥವಾ ಪ್ರೈವೇಟ್ ಸೆಕ್ಟರ್, ಪ್ರೈವೇಟಾಗಿ ಓಪನ್ ಮಾಡಿರೋ ಕೂಡ ಬ್ಯಾಂಕ್ಸ್ಗಳು ಸಿಗ್ತವೆ. ಸೊ ಎ ಬ್ಯಾಂಕ್ ಕ್ಯಾನ್ ಬಿ ಅನ್ ಇಂಡಿವಿಜುವಲ್, ಅದು ಇಂಡಿವಿಜುವಲ್ ಆಗಿರ್ಬೋದು, ಅಥವಾ ಫರ್ಮ್ ಆಗಿರ್ಬೋದು, ಅಥವಾ ಕಂಪನಿ ಕೂಡ ಆಗಿರ್ಬೋದು. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಬ್ಯಾಂಕ್ ಇನ್ನೊಂದು ಗುಣಗಳು ಏನಂದರೆ ಅಕ್ಸೆಪ್ಟ್ಸ್ ದ ಡೆಪಾಸಿಟ್ಸ್. ನಾನು ಅವಾಗಿಂದ ಹೇಳ್ತಿದ್ದೀನಿ. ಸೊ ನನ್ನ ಹತ್ರ ಯಾವುದೋ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ ಅಂದರೆ ನಾನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀನಪ್ಪ. ಸೊ ನನ್ನ ಡೆಪಾಸಿಟ್ನ ಯಾವುದೇ ಅಡೆತಡೆಗಳಿಲ್ಲದೆ ಬ್ಯಾಂಕ್ ಒಪ್ಕೊಂಡು ಅದು ಸ್ವೀಕರಿಸುತ್ತೆ. ಸೊ ಅದೇನದು? ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್. ಅದು ಈಸಿಯಾಗಿ ನನ್ನ ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ನಾನು ಕೊಟ್ಟಿರೋ ದುಡ್ಡು ಅವ್ರ ಹತ್ರನೇ ಇಟ್ಕೊಂಡ್ರೆ ವೇಸ್ಟ್ ಅದು. ಸೊ ಏನು ಮಾಡ್ತಾರೆ? ಅದನ್ನು ಇನ್ನೊಬ್ರಿಗೆ ಕೊಟ್ಟರೆ ಅವ್ರು ಪೇ ಮಾಡೋ ಇಂಟ್ರೆಸ್ಟಿಂದ ಇವ್ರಿಗೆ ಪ್ರಾಫಿಟ್ ಸಿಗುತ್ತೆ. ಸೊ ಅವ್ರೇನು ಮಾಡ್ತಾರೆ? ಲೆಂಡಿಂಗ್ ಲೋನ್ಸ್,
ಸೊ ನಾನು ಕೊಟ್ಟಿರೋಂಥ ಡೆಪಾಸಿಟ್ ಅಮೌಂಟ್ನ ಇನ್ನೊಬ್ರಿಗೆ ಏನು ಮಾಡ್ತಾರೆ, ಲೋನ್ ಮುಖಾಂತರ ಕೊಡ್ತಾರೆ, ಮತ್ತೆ ಇಂಟ್ರೆಸ್ಟ್ ಬರುತ್ತೆ, ಅದನ್ನು ಪ್ರಾಫಿಟಾಗಿ ಅವರು ಯೂಸ್ ಮಾಡ್ಕೊಳ್ತಾರೆ. acceptance of deposits, lending, loans. Payment and withdrawal. ಸೊ ಪೇಮೆಂಟ್ ಕೂಡ ಇಲ್ಲಿ ಯಾರಿಗೋ ಒಬ್ಬರು ನನ್ನ ಹತ್ರ ನಾನು ಅವ್ರಿಗೆ ದುಡ್ಡು ಕೊಡಬೇಕಾಗಿರುತ್ತೆ. ಸೊ ನನಗೆ ಆಗ್ತಿರಲ್ಲ. ಆವಾಗ ನಾನೇನು ಮಾಡ್ತೀನಿ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದೆಯಪ್ಪ, ಇಷ್ಟನೇ ತಾರೀಕಿಗೆ ದುಡ್ಡು ಬಂದುಬಿಡುತ್ತೆ, ಸೊ ನೀನು ಇದಾದಮೇಲೆ ಹೋಗುವಂಥ ಒಂದು ಚೆಕ್ ಸೈನ್ ಮಾಡಿ, ಯಾರು ಕೊಡಬೇಕು ಅಂತ ಹೇಳಿ ಅದರಲ್ಲೆಲ್ಲ ಸೈನ್ ಮಾಡಿ ಫಿಲ್ ಮಾಡಿ ಆ ವ್ಯಕ್ತಿಗೆ ಚೆಕ್ ಕೊಡ್ತೀನಿ. ಸೊ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಚೆಕ್ನ ತೊಗೊಂಡೋಗಿ ಬ್ಯಾಂಕ್ ಅವ್ರಿಗೆ ಕೊಡ್ತಾನೆ. ಆ ಡ್ಯೂ ಡೇಟ್ ಆಗಿದ್ದರೆ, ಡ್ಯೂ ಡೇಟ್ ಮುಗ್ದೋಗಿರಬೇಕು, ಕೊಟ್ಟಿರುವಂಥ ಡೇಟ್ ಇರಬೇಕು. ಡ್ಯೂ ಡೇಟ್ ಅಂದರೆ ಲೈಕ್ ನನ್ನ ಅಕೌಂಟ್ಗೆ ದುಡ್ಡು ಬಂದು ಬಿದ್ದಿರಬೇಕು. ಆವಾಗ ಇವನು ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ. ನಾನು ಇವನು ಕೊಡಬೇಕಿತ್ತು, ಇದೊಂದು ಏಜೆನ್ಸಿಯಾಗಿ ನನಗೊಂದು ಸರ್ವಿಸ್ ಕೊಡ್ತಿದ್ದೆ ಬ್ಯಾಂಕು. ನಾನು ಕೊಡಬೇಕಾಗಿರೋ ದುಡ್ಡನ್ನ ಏನು ಮಾಡ್ತೆ, ನನ್ನ ಅಕೌಂಟಲ್ಲಿ ಇದ್ದಿದ್ದ ದುಡ್ಡನ್ನ ಬ್ಯಾಂಕ್ ಥರ್ಡ್ ಪಾರ್ಟಿಯಾಗಿ ಬ್ಯಾಂಕು ಆ ವ್ಯಕ್ತಿಗೆ ಕೊಡ್ತಿದ್ದೆ. ಪೇಮೆಂಟ್ ಆ್ಯಂಡ್ ವಿತ್ಡ್ರಾಲ್ ನಾನು ATM ಮುಖಾಂತರ ನನಗೆ ದುಡ್ಡು ಬೇಕಂದರೆ ತೊಗೋಬೋದು. ಸೊ ಈ ಥರ, ಅಥವಾ ಪಾಸ್ಬುಕ್ ಕೊಟ್ಟು ಡೈರೆಕ್ಟಾಗಿ ಬ್ಯಾಂಕ್ಸಲ್ಲೇ ನನ್ನ ದುಡ್ಡನ್ನ ನನಗೆ ಯಾವಾಗ ಬೇಕು ಅವಾಗ ತೊಗೊಳ್ಬೋದು. ನೆಕ್ಸ್ಟು ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ ಅಂತ ಇದೆ. ಒಂದು ನಿಮಿಷ. ಏನಪ್ಪ ಇದು ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್? ಬ್ಯಾಂಕು ಒಂದು ಏಜೆಂಟಾಗಿ ಕೆಲಸ ಮಾಡುತ್ತೆ. ಯಾವಾಗ ಅನ್ನೋದು ನೋಡಿ. ಫಾರ್ ಎಕ್ಸಾಂಪಲ್, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್. ನಾನು ಇಂಡಿಯಾದಿಂದ ಅಮೇರಿಕಾದಲ್ಲಿರೋ ನನ್ನ ಫ್ರೆಂಡ್ಗೆ ಅಮೌಂಟ್ ಸೆಂಡ್ ಮಾಡ್ತಾಯಿದ್ದೀನಿ. ಅಮೇರಿಕಾದಲ್ಲಿ ಸೊ ಕರೆನ್ಸಿ ಈಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್, ನಮ್ಮ ಇಂಡಿಯಾದಲ್ಲಿ ಇನ್ ಟರ್ಮ್ಸ್ ಆಫ್ ರುಪೀಸ್. ಅರ್ಥ ಆಯ್ತಾ? ಸೊ ಇವಾಗ ಏನು ಮಾಡೋದು ಬ್ಯಾಂಕು, ಸೊ ನಾನು ಬ್ಯಾಂಕ್ ಮುಖಾಂತರ ಕಳಿಸ್ಬೇಕು. ನಾನು ಹೀಗೆ ಬರೆದು ಕಳಿಸ್ತೀನಿ ಬ್ಯಾಂಕಿಗೆ, ಇಷ್ಟು ಅಮೌಂಟು ನನ್ನ ಫ್ರೆಂಡ್ ಅಮೇರಿಕಾದಲ್ಲಿರೋಳಿಗೆ ಕಳಿಸ್ಬೇಕು ನಾನು ಅಂತ. ಆವಾಗ ಬ್ಯಾಂಕ್ ಏನಾಗುತ್ತೆ, ಒಂದು ಏಜೆಂಟಾಗಿ ನಮ್ಮ ಇಂಡಿಯನ್ ಕರೆನ್ಸಿನ ಫಾರಿನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಅವ್ರಿಗೆ ತಲುಪಿಸುತ್ತೆ. ಇದೇ ಒಂದು ಏಜೆಂಟಾಗಿ ಕೆಲಸ ಮಾಡುತ್ತೆ. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ನಾನು ಶೇರ್ ಮಾರ್ಕೆಟ್ ಅನ್ನೋದಿದೆ. ಸೊ ನನಗೆ ಅಷ್ಟು ಟೈಮ್ ಇಲ್ಲ, ನಾನು ಹೋಗಿ ಏನೇನು ಆಗ್ತಿದೆ, ಎಷ್ಟು ಡಿಮಾಂಡ್ ಇದೆ, ಎಷ್ಟು ಕಾಸ್ಟ್ ಇದೆ, ಒಂದು ಶೇರ್ಗೆ ಎಷ್ಟಿದೆ, ಯಾವ ಕಂಪನಿ ಚೆನ್ನಾಗಿ ಓಡ್ತಿದೆ ಅಂತ ನೋಡೋದಕ್ಕಾಗೋದಿಲ್ಲ. ಇವಾಗ ನಾನೇನು ಮಾಡ್ತೀನಿ, ಒಂದು ಬ್ಯಾಂಕಿಗೆ ಎಲ್ಲಿ ನಾನು ನನ್ನ ಅಕೌಂಟ್ ಓಪನ್ ಮಾಡಿಸಿದ್ದು ಡಿಮ್ಯಾಟ್ ಅಕೌಂಟ್, ಅಲ್ಲಿ ಅವ್ರಿಗೆ ನಾನು ಹೇಳ್ತೀನಿ, ಸೊ ನಾನು ಈ ಥರ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಸೊ ನೀವು ನನಗೆ ಅಪ್ಡೇಟ್ ಮಾಡ್ತೀರಿ ಯಾವುದು ಏನು ಅಂತ. ಆವಾಗ ಅವ್ರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಮಗೆ ಅಪ್ಡೇಟ್ ಮಾಡ್ತಾ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅವರೇ ಮಾಡ್ತಾರೆ ಶೇರ್ಸ್. ಅಥವಾ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಏನೇ ಆಗಿರಲಿ. ಸೊ ಇದೊಂದು ಏಜೆಂಟಾಗಿ ಏನು ಮಾಡುತ್ತೆ, ಬ್ಯಾಂಕ್ ವರ್ಕ್ ಮಾಡುತ್ತೆ. ಬ್ಯಾಂಕರ್ಸ್ ಅಕ್ಸೆಪ್ಟ್ ಬಿಲ್ಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ಸೊ ಬಿಲ್ ಪೇ ಮಾಡಬೇಕು ಅಥವಾ ಬಿಲ್ ತೊಗೊಳ್ಬೇಕು ಅನ್ನೋದಾದರೆ ಬ್ಯಾಂಕು ಕೂಡ, ನಾನು ಯಾರಾದ್ರೂ ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಯಾರಾದ್ರೂ ಗೂಡ್ಸ್ ತೊಗೊಂಡಿದ್ದೀನಿ, ಅವ್ರಿಗೆ ನಾನು ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟಿಲ್ಲ, ಒಂದು ಬಿಲ್ ಬರೆದು ಕೊಟ್ಟಿರ್ತೀನಿ, ಈ ಥರ ಈ ಸೋ ಆ್ಯಂಡ್ ಸೋ ಬ್ಯಾಂಕಲ್ಲಿ ಇಷ್ಟು ಅಮೌಂಟ್ ನೀವು ವಿತ್ಡ್ರಾ ಮಾಡ್ಕೋಬೋದು ಅಂತ. ಇವಾಗ ಅವ್ರೇನು ಮಾಡ್ತಾರೆ, ಹೋಗ್ತಾರೆ, ಕೊಡ್ತಾರೆ ಬ್ಯಾಂಕಲ್ಲಿ, ಸರಿ ಆಕ್ಸೆಪ್ಟೆಡ್, ಸೀಲ್ ಸಿಗ್ನೇಚರ್ ಎಲ್ಲ ಮಾಡಿ ನನ್ನ ಸೈನ್ ನೋಡಿ ಏನು ಮಾಡ್ತಾರೆ, ಬಿಲ್ ಅಮೌಂಟ್ ಪೇ ಮಾಡ್ತಾರೆ. ಆಯಿತಾ? ಸೊ ಇದೇ ಒಂದು ಏಜೆಂಟಾಗಿ ಏನು ಮಾಡುತ್ತೆ, ಬ್ಯಾಂಕ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಬ್ಯಾಂಕ್ ಅನ್ನೋದು ಪ್ರಾಫಿಟ್ ಓರಿಯೆಂಟೆಡ್ ಕೂಡ ಹೌದು, ಸರ್ವಿಸ್ ಓರಿಯೆಂಟೆಡ್ ಕೂಡ ಹೌದು. ಅವ್ರೇನು ಮಾಡಬೇಕು, ಪ್ರಾಫಿಟ್ ಕೂಡ ಅರ್ನ್ ಮಾಡಬೇಕು, ಅವ್ರಿಗೆ ಲಾಭ ಕೂಡ ಬೇಕು, ಇನ್ನೊಂದು ಕೂಡ ಸಹಾಯ ಕೂಡ ಮಾಡಬೇಕು. ಪ್ರಾಫಿಟ್ ಹೆಂಗಪ್ಪ ಸಿಗುತ್ತೆ, ನಾನು ಡೆಪಾಸಿಟ್ ಮಾಡಿರೋಂಥ ಇಂಟ್ರೆಸ್ಟ್ ಮೇಲೆ ನನಗೆ ಸಪೋಸ್ ಅವರು 6% ಏನು ಕೊಡ್ತಿದ್ದಾರೆ, ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ. ನನಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, ನಾನು ಡೆಪಾಸಿಟ್ ಮಾಡಿರೋ ದುಡ್ಡಿಗೆ 6% ಬಡ್ಡಿ ಕೊಡ್ತಿದ್ದಾರೆ. ಆದರೆ ನನ್ನ ದುಡ್ಡನ್ನ ಅವ್ರು ಇನ್ನೊಬ್ರು ಕೊಟ್ಟಿದ್ದಾರಲ್ಲ, ಆ ದುಡ್ಡು ಮೇಲೆ ಇವ್ರು ಎಷ್ಟು ಪರ್ಸೆಂಟ್ ಬಡ್ಡಿ ತೊಗೊಳ್ತಿದ್ದಾರೆ, 8%. ಸೊ 2% ಬಡ್ಡಿ ಲಾಭ ಯಾರಿಗೆ, ಅದು ಬ್ಯಾಂಕ್ಗೆ. ಇವಾಗ ಅವ್ನು ದುಡ್ಡು ಕೊಡೋ ಮೂಲಕ ಸರ್ವಿಸ್ ಕೊಟ್ಟಂಗೆ ಕೂಡ ಆಯಿತು, ಮತ್ತು 2% ಪ್ರಾಫಿಟ್ ಕೂಡ ಏನಾಯಿತು ಅವ್ರಿಗೆ ಸಿಕ್ತು. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಫಸ್ಟೆಲ್ಲ ಬ್ಯಾಂಕ್ ಏನು ಮಾಡ್ತಾಯಿದ್ರು, ಕೆಲವೊಂದು ಫಂಕ್ಷನ್ಸ್ ಮಾತ್ರ ಇಟ್ಕೊಂಡು ಡೆಪಾಸಿಟು,
ಲೋನ್ಸ್ ಕೊಡೋದು, ಕೆಲವೊಂದಕ್ಕೆ ಮಾತ್ರ ಲೋನ್ಸ್ ಕೊಡೋದು, ಲೈಕ್ ಹೋಮ್ ಇನ್ಶೂರೆನ್ಸ್, ಹೋಮ್ ಲೋನ್ಸ್, ಕಾರ್ ಲೋನ್ಸ್, ಇವಾಗ ಪ್ರತಿಯೊಂದಕ್ಕೂ ಎಜುಕೇಷ್ನಲ್ ಲೋನ್ಸ್ ಅಂತ ಕೊಡ್ತಾರೆ. ಸೊ ವರ್ಷದಿಂದ ವರ್ಷಕ್ಕೆ ಲೈಕ್ ಟೈಮ್ ಆಗ್ತಾ ಬ್ಯಾಂಕ್ ಯಾವಾಗಲೂ ಕೂಡ ಅವ್ರ ಸರ್ವಿಸಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವಾಗ ಈ ಬ್ಯಾಂಕಿಂಗ್ ತುಂಬ ಫೇಮಸ್ ಆಗಿರೋ ಹಾಗೆ ಈ ಪೇಮೆಂಟ್, ಆನ್ಲೈನ್ ಪೇಮೆಂಟ್ಸ್ ನಾವು ಏನೆಲ್ಲ ಮಾಡ್ತೀವಿ ಅವನ್ನ ಬ್ಯಾಂಕ್ ಅಕೌಂಟ್ ಕೂಡ ಅಟ್ಯಾಚ್ ಮಾಡಿರ್ತಾರೆ. ಸೊ ಬ್ಯಾಂಕ್ಗಳು ಕೂಡ ಅವ್ರ ಫಂಕ್ಷನ್ಸ್ನ ಯಾವಾಗಲೂ ಕೂಡ ಒಂದ್ರ ಮೇಲೆ ಒಂದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಕನೆಕ್ಟಿಂಗ್ ಲಿಂಕ್ನ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಯಿಂಟಿಗೆ ತೊಗೋಬೋದು. ಥರ್ಡ್ ಆ್ಯಂಡ್ ಫೋರ್ತ್ ಪಾಯಿಂಟ್ಗೆ ಆಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್, ಲೆಂಡಿಂಗ್ ಲೋನ್ಸ್. ನಾನು ಡೆಪಾಸಿಟ್ ಮಾಡಿದ್ದ ಅಮೌಂಟನ್ನ ಅವರು ಇನ್ನೊಬ್ರಿಗೆ ಯಾರಿಗೂ ಕೊಡ್ತಾರೆ. ಸೊ ನನಗೂ ಆ ವ್ಯಕ್ತಿಗೂ ಪರಿಚಯ ಇಲ್ಲ, ಆದರೆ ನನ್ನ ಅಮೌಂಟ್ನೇ ಅವ್ರಿಗೆ ಕೊಡ್ತಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಲಿಂಕು ಕನೆಕ್ಟ್ ಆಗುತ್ತೆ. ಇದನ್ನೇ ಕನೆಕ್ಟಿಂಗ್ ಲಿಂಕ್ ಅಂತ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ನೀವು ಬ್ರೀಫಾಗಿ ಇನ್ ಡೀಟೇಲಾಗಿ ಓದ್ಬೋದು. ನಾನು ಬ್ರೀಫಾಗಿ ಹೇಳ್ತಿದ್ದೀನಿ, ಮೀನಿಂಗ್ಸ್ ಮಾತ್ರ ಹೇಳ್ತಿದ್ದೀನಿ. ಟೆಕ್ಸ್ಟ್ ಬುಕ್ಸಲ್ಲಿನ ಈಚ್ ಪಾಯಿಂಟ್ ಇದೆ, ಈಚ್ ಎಕ್ಸ್ಪ್ಲನೇಷನ್ಸ್ ಇದೆ. ಸೊ ಕನೆಕ್ಟಿಂಗ್ ಲಿಂಕ್ ಒಂದೇ, ನಾನು ಡೆಪಾಸಿಟ್ ಮಾಡಿರೋ ಅಮೌಂಟ್ನ ಇನ್ನೊಬ್ರಿಗೆ ಕೊಡ್ತಿದ್ದಾರೆ, ನನಗೆ ಯಾರು ಅಂತ ಗೊತ್ತಿಲ್ಲ, ಆದರೆ ನನ್ನ ಅಮೌಂಟ್ ಕೊಟ್ಟಿರೋದು ಅಂತ ಇಲ್ಲೊಂದು ಟ್ರಯಾಂಗಲ್ ಚೈನ್ ಬಿಲ್ಟ್ ಆಗುತ್ತೆ ಅಷ್ಟೇ. ಬ್ಯಾಂಕಿಂಗ್ ಬಿಸ್ನೆಸ್. ಸೊ ನಾನು ಮುಂಚೆ ಹೇಳ್ದಂಗೆ ಬ್ಯಾಂಕ್ಸು ಏನೇ ಬಿಸ್ನೆಸ್ ಮಾಡಿದ್ರು ಬರೀ ದುಡ್ಡೇ ಇರುತ್ತೆ ಅದರಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಬ್ಯಾಂಕಿಂಗ್ ಬಿಸ್ನೆಸ್ ಅಷ್ಟೇ ಏನು ಮಾಡೋದು ಬ್ಯಾಂಕ್ಸ್ಗಳು ಮಾಡೋದು. ನೇಮ್ ಐಡೆಂಟಿಟಿ. ಸೊ ನಾವು ಈಸಿಯಾಗಿ ಆ ಬ್ಯಾಂಕ್ನ ಕಂಡುಹಿಡಿಬೋದು. ಹೇಗೆ? ಬಿಕಾಸ್ ಒಂದೊಂದು ಬ್ಯಾಂಕ್ಗೂ ಒಂದೊಂದು ಸ್ಪೆಸಿಫಿಕ್ ನೇಮ್ ಇದೆ. SBI, HDFC, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಇಷ್ಟೊಂದು ಬ್ಯಾಂಕ್ಸ್ ಇದೆ. ಸೊ ಪ್ರತಿಯೊಂದು ಬ್ಯಾಂಕನ್ನು ನಾವು ಹೇಗೆ ಈಸಿಯಾಗಿ ಅವ್ರ ನೇಮ್ ಮೂಲಕ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ಟಾಪಿಕ್ ಬಂದು ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್. ಬ್ಯಾಂಕ್ನ ಫಂಕ್ಷನ್ಸ್ ಏನು, ಅವು ಏನೆಲ್ಲ ಕೆಲಸಗಳನ್ನ ಮಾಡ್ತವೆ ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಬ್ಯಾಂಕ್ಸ್ನ ಗುಣಗಳೇನು, ಫಂಕ್ಷನ್ಸ್ ಅಂದರೆ ಬ್ಯಾಂಕು ಏನೆಲ್ಲ ಫಂಕ್ಷನ್ಸ್ನ ಮಾಡುತ್ತೆ ಅಂತ. ಫಸ್ಟ್ ಒಂದು ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಅದರ್ಸ್. ನಾನು ಅವಾಗಲೇ ಹೇಳ್ದಂಗೆ ನಾವು ಕೊಡುವಂಥ ದುಡ್ಡನ್ನ ಯಾವುದೇ ತಕರಾರಿಲ್ಲದೆ ಬ್ಯಾಂಕು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದು ಫ್ರಮ್ ಪಬ್ಲಿಕ್ ಅಂದರೆ ನಾರ್ಮಲ್ ಪೀಪಲಿಂದನೂ ಆಗಿರ್ಬೋದು. ಆ್ಯಂಡ್ ಅದರ್ಸ್ ಅಂದರೆ ಒಂದು ಫರ್ಮ್, ಇಂಡಸ್ಟ್ರಿ ಕೂಡ ಹೋಗಿ ಅಲ್ಲಿ ಡೆಪಾಸಿಟ್ ಮಾಡ್ಬೋದು, ಅಥವಾ ಏನೇ ಒಂದು ಆಗಿರಲಿ, ಯಾರೇ ಡೆಪಾಸಿಟ್ ಮಾಡಿದ್ರು ಬ್ಯಾಂಕ್ಗಳು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಒನ್ ಈಸಿ, ಲೆಂಡಿಂಗ್ ಮನಿ ಟು ಪಬ್ಲಿಕ್, ಲೋನ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಪಬ್ಲಿಕ್ಗೂ ಲೋನ್ಸ್ ಕೊಡ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಕಂಪನೀಸ್ಗೂ ಲೋನ್ಸ್ ಕೊಡ್ತಾರೆ. ಯಾವುದೇ ಆಗಿರಲಿ ಏನು ಮಾಡ್ತಾರೆ, ಲೆಂಡಿಂಗ್ ಲೋನ್ಸ್ ಕೂಡ ಅದ್ರ ಬ್ಯಾಂಕದೊಂದು ಫಂಕ್ಷನ್. accepting deposits, lending, loans, transferring money from one place to another. ಸೊ ನಾನು ಇಲ್ಲಿದ್ದೀನಿ, ನನ್ನ ಫ್ರೆಂಡ್ ಎಲ್ಲೋ ಇದ್ದಾರೆ, ನನ್ನ ಮನಿ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಂಕ್ ಮುಖಾಂತರ ನಾನು ಏನು ಮಾಡ್ಬೋದು, ಈಸಿಯಾಗಿ ನಾನು ಏನು ಮಾಡ್ಬೋದು, ಮನಿನ ಟ್ರಾನ್ಸ್ಫರ್ ಮಾಡ್ಬೋದು. ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ನಾನು ಯಾರಿಗೂ ಚೆಕ್ ಕೊಟ್ಟಿದ್ದೀನಿ, ಅವರು ಬ್ಯಾಂಕಲ್ಲಿ ತೋರಿಸ್ತಾರೆ. ಸೊ ಆ ಮನಿನೂ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ಡ್ರಾಫ್ಟ್ಸು, ಬಿಲ್ಸ್ ಕೂಡ ಪೇಮೆಂಟ್ ಆಗಿರಲಿ ಅಥವಾ ಕಲೆಕ್ಷನ್ ಆಗಿರಲಿ, ಎರಡೂ ಕೂಡ ಏನು ಮಾಡುತ್ತೆ, ಬ್ಯಾಂಕೇ ಮಾಡುತ್ತೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಫಸ್ಟ್ PU ಮತ್ತು ಸೆಕೆಂಡ್ PU ಅಲ್ಲಿ ಕಾಮರ್ಸ್ ತೊಗೊಳ್ಳೋ ಮಕ್ಕಳಿಗೆ ಇನ್ ಡೀಟೇಲ್ ಆಗಿರುತ್ತೆ. ನಾನಿಲ್ಲಿ ಬ್ರೀಫಾಗಿ ಹೇಳ್ತೀನಿ. ಏನಪ್ಪ ಇದು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂದರೆ, ನಾನು ಯಾರಿಗೋ ಒಬ್ರಿಗೆ ಗೂಡ್ಸ್ನ ಸೆಲ್ ಮಾಡಿರ್ತೀನಿ, ಅವ್ರು ನನಗೇನು ಮಾಡಿರ್ತಾರೆ, ಒಂದು ಬಿಲ್ ಕೊಟ್ಟಿರ್ತಾರೆ. ಈ ಬಿಲ್ನ ತೊಗೊಂಡೋಗಿ ನಿನ್ನ ಬ್ಯಾಂಕಲ್ಲಿ ತೋರಿಸಪ್ಪ, ನಿನಗೆ ಆ ಸ್ಪೆಸಿಫೈ ಆಗಿರುವಂಥ ಅಮೌಂಟು ಈ ಡೇಟಲ್ಲಿ ಕೊಡ್ತಾರೆ ಅಂತ. ಡೇಟ್ ಸ್ಪೆಸಿಫಿಕೇಷನ್ ಬಂದು 10/3/2020, 10/3/2020 ಮಾರ್ಚ್ ತಿಂಗಳು 10ನೇ ತಾರೀಕು ಹೋಗಿ ನಾನು ಬ್ಯಾಂಕಲ್ಲಿ ಆ ಬಿಲ್ ತೋರಿಸ್ಬೇಕು. ಬಿಲ್ ಅಮೌಂಟ್ ಬಂದೆಷ್ಟಿದೆ, 10,000. ನಾನೇನು ಮಾಡ್ತೀನಿ, ಸ್ವಲ್ಪ ನನಗಿವಾಗ ತುಂಬ ಅರ್ಜೆನ್ಸಿ ಇರುತ್ತೆ, ನನಗೆ ಎಂತಕ್ಕೂ ಸ್ವಲ್ಪ ಅರ್ಜೆಂಟಾಗಿ ಏನು ಮಾಡೋದು, ದುಡ್ಡು ಬೇಕಾಗಿರುತ್ತೆ. ಇವಾಗ ನಾನೇನು ಮಾಡ್ತೀನಿ, ಈ ಬ್ಯಾಂಕ್ ಹತ್ರ ಹೋಗ್ತೀನಿ. ಬ್ಯಾಂಕ್ ಹತ್ರ ಹೋಗ್ಬಿಟ್ಟು, ಇಲ್ಲ ನನಗೆ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತೆ, ಹೇಗಾದರೂ ಮಾಡಿ ನನಗೆ ಈ ಬಿಲ್ನ ಇಟ್ಕೊಂಡು ದುಡ್ಡು ಕೊಡಿ ಅಂತೀನಿ. ಅವ್ರೇನು ಮಾಡ್ತಾರೆ, ಒಪ್ಕೊಳ್ತಾರೆ. ಆದರೆ 10,000 ರೂಪಾಯಿ ಅವರು ಕೊಡೋದಿಲ್ಲ. ಡ್ಯೂ ಡೇಟ್ಗಿಂತ ಮುಂಚೆ ಹೋಗಿದ್ದೀನಿ ನಾನು. ಸೊ ಅವ್ರು 10 ರೂಪಾಯಿ ಕೊಡೋದಿಲ್ಲ, 10,000 ರೂಪಾಯಿ ಕೊಡೋದಿಲ್ಲ. ಎಷ್ಟು ಕೊಡ್ತಾರೆ ಅಂದರೆ 9,900 ರೂಪಾಯಿ ಕೊಡ್ತಾರೆ. 9,900 ರೂಪಾಯಿ, 9,900 ರೂಪೀಸ್. 100 ರೂಪೀಸ್
ಕಡಿಮೆ ಕೊಡ್ತಾರೆ. ಯಾಕಂದರೆ ನಾನು ಡ್ಯೂ ಡೇಟ್ಗಿಂತ ಮುಂಚೆ ಹೋಗಿದ್ದೀನಿ. ಡೇಟ್ ಯಾವತ್ತು ಡ್ಯೂ ಇದೆ ಅವತ್ತು ಹೋಗಬೇಕಿತ್ತು, ಮುಂಚೆನೇ ನಾನು ತೊಗೊಳ್ತಿರೋದ್ರಿಂದ ₹100 ಕಡಿಮೆ ಕೊಡ್ತಾರೆ. ಇದನ್ನೇ ನಾವು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಡಿಸ್ಕೌಂಟ್ ಮಾಡಿ ಕೊಡ್ತಿದ್ದಾರೆ. 10,000 ಕೊಡಬೇಕಿತ್ತು, ಆದರೆ ಅವ್ರು ಕೊಡ್ತಿರೋದಿಷ್ಟು ಬರೀ ₹9,900, 9,900. ಸೊ ಇದನ್ನೇ ನಾವು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಹೇಳೋದು. ನೆಕ್ಸ್ಟ್ ಒನ್, ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್. ಸೊ ಇವ್ರು ಏನು ಮಾಡ್ತಾರೆ, ಸೇಫ್ ಡೆಪಾಸಿಟ್ ಲಾಕರ್ಸ್. ನಾವು ಬ್ಯಾಂಕ್ಗಳಲ್ಲಿ ನಮ್ಮ ಆಸ್ತಿ ಪತ್ರ, ಒಡವೆಗಳು ಏನಾದರೂ ಕೂಡ ನಾವೇನು ಮಾಡ್ಬೋದು, ಸೇಫ್ ಡೆಪಾಸಿಟ್ ಲಾಕರ್ಸ್ ಅಲ್ಲಿ ಎತ್ತಿಟ್ಕೋಬೋದು. ತುಂಬ ಸೇಫಾಗಿ ಇರ್ತವೆ. ಹಾಗಂತ ಕಳ್ತನ ಮಾಡಿದ್ರೆ ಏನಾಗುತ್ತೆ ಅಂತ ನನ್ನ ಕೇಳೋಕ್ಕೆ ಹೋಗಬೇಡಿ. ನಾನು ಹೇಳಿದ್ದು ಸೇಫ್ ಆಗಿರುತ್ತೆ ಅಂತ ಅಷ್ಟೇ. ಆ ಲಾಕರ್ ಫೆಸಿಲಿಟಿ ಕೂಡ ಬ್ಯಾಂಕ್ ಏನು ಮಾಡಿದೆ, ನಮಗೆ ಕೊಟ್ಟಿದೆ. ನೆಕ್ಸ್ಟ್ ಒನ್, ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್. ಸೇಮ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳ್ತಿರೋಂಗೆ ಇದು ಚಾಪ್ಟರ್ ತುಂಬ ಸಿಂಪಲ್ ಆಗಿದೆ. ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಕೂಡ ತುಂಬ ಸಿಂಪಲ್. ಯೋಚನೆ ಮಾಡ್ತಾ ಹೋಗಬೇಡಿ, ಪ್ರಾಕ್ಟಿಕಲಾಗಿ ಹೇಗೆ ತೊಗೊಳ್ಬೇಕು ಹಾಗೆ ತೊಗೊಳ್ಳಿ. ನಾರ್ಮಲ್ ಆಗಿ ಬ್ಯಾಂಕಿಂದ ನಮ್ಗೆ ಏನೇನು ಸೇವೆ ಸಿಗ್ತಿದೆ, ನಾವೇನೇನು ಮಾಡ್ಬೋದು ಬ್ಯಾಂಕ್ಸಿಂದ ಅಂದ್ಕೊಂಡ್ರೆ ಸಾಕು. ಸಿಂಪಲಾಗಿ ಆನ್ಸರ್ಸ್ ಬರೀಬೋದು. ಅವರು 2 ಮಾರ್ಕ್ಸ್ಗಾರು ಕೊಡಲಿ, 4 ಮಾರ್ಕ್ಸ್ಗಾರು ಕೊಡಲಿ, ಎಷ್ಟಕ್ಕಾದರೂ ಕೊಡಲಿ, ನೀವು ಹೇಗೆ ತೊಗೊಳ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂದರೆ, ನಾನು ನನ್ನ ಅಮೇರಿಕಾ ಫ್ರೆಂಡಿಗೆ ದುಡ್ಡು ಕಳಿಸ್ತಿದ್ದೀನಿ. ಸೊ ಬ್ಯಾಂಕ್ ಇಸ್ ದ ಇಂಟರ್ಮೀಡಿಯೇಟ್ರಿ ಪರ್ಸನ್. ಅವರು ನನಗೆ ದುಡ್ಡು ಕಳಿಸೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಕೀಪ್ ವ್ಯಾಲ್ಯೂಬಲ್ಸ್ ಇನ್ ಸೇಫ್ ಕಸ್ಟಡಿ. ಸೇಫ್ ಕಸ್ಟಡಿ ಅಂದರೆ ಲಾಕರ್ಸೇ. ಸೊ ಲಾಕರ್ಸಲ್ಲಿ ನಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್, ಅದು ಏನಾಗಿದ್ರು ಆಗಿರ್ಬೋದು, ಲೈಕ್ ಒಡವೆಗಳು, ಆಸ್ತಿ ಪತ್ರ, ಏನೇ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ನ ನಾವೇನು ಮಾಡೋದು, ಬ್ಯಾಂಕಲ್ಲಿ ಸೇಫಾಗಿ ಇಡ್ಬೋದು. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಸೊ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ, ಕ್ರೆಡಿಟ್ ಲೆಟರ್ಸ್ ಕೂಡ ಕೊಡ್ತಾರೆ, ಗ್ಯಾರಂಟಿ ಲೆಟರ್ಸ್ ಕೂಡ ಕೊಡ್ತಾರೆ. ಗ್ಯಾರಂಟಿ ಲೆಟರ್ಸ್ ಅಂದರೆ ಕಮರ್ಷಿಯಲ್ ಬಾಂಡ್ಸ್ ಅಂದ್ಕೊಳ್ತೀನಿ ನಾನು, ಬಾಂಡ್ಸ್ ಪೇಪರ್ಸ್ ಎಲ್ಲ ಕೊಡ್ತಾರಲ್ಲ ಆ ಫಾರ್ಮಲ್ಲಿ ಅವನೇ ಗ್ಯಾರಂಟಿ. ಪ್ರಾಮಿಸರಿ ನೋಟ್ ಅಂತ ಬರುತ್ತೆ, ಈ ಬಾಂಡ್ಸ್ಗಳೆಲ್ಲ ಕೊಡ್ತಾರೆ. ಇಷ್ಟು ರೂಪಾಯಿಗೆ ಇಷ್ಟು ಬಾಂಡ್ ಅಂತ ಒಂದು ಶೀಟ್ ಆಫ್ ಪೇಪರ್, ಏನೋ ಒಂದು ಬಾಂಡ್ ಥರ ಕೊಡ್ತಾರೆ. ಅದನ್ನು ಇಷ್ಟು ದಿನ ಆದಮೇಲೆ ಬಂದು ತೊಗೊಂಡ್ರೆ ಇಷ್ಟು ಇಂಟ್ರೆಸ್ಟ್ ಜೊತೆ ನಿಮಗೆ ವಾಪಸ್ ಸಿಗುತ್ತೆ ಅಂತ. ಸೊ ಇವೆಲ್ಲ ಯಾರ ಫಂಕ್ಷನ್ಸು, ಬ್ಯಾಂಕು. ನೆಕ್ಸ್ಟ್ ಒನ್, ಕಂಡಕ್ಟಿಂಗ್ ಗವರ್ನಮೆಂಟ್ ಟ್ರಾನ್ಸಾಕ್ಷನ್. ಗವರ್ನಮೆಂಟ್ ಟ್ರಾನ್ಸಾಕ್ಷನ್ಸ್ ಕೂಡ ಏನು ಮಾಡುತ್ತೆ, ಬ್ಯಾಂಕೇ ಕಂಡಕ್ಟ್ ಮಾಡುತ್ತೆ. ನಾನು ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ ಹೇಗೆ ಮಾಡ್ತೀನಿ, ಬ್ಯಾಂಕ್ ಅವ್ರು ತಾನೇ ಕಟ್ ಮಾಡ್ಕೊಳ್ತಾರೆ. ಅಥವಾ GST ಫೈಲ್ ಮಾಡಬೇಕಂದ್ರೆ ಏನೇ ಒಂದು ಆಗಿರಲಿ, ಸೊ ಅದು ಆನ್ ಬಿಹಾಫ್ ಆಫ್ ಬ್ಯಾಂಕೇ ಎಲ್ಲವೂ ನಡೆಯುತ್ತೆ. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ನಮೆಂಟಿಂದ ರೈತರಿಗೆ ಸಾಲ ಅಂತ ಕೊಡ್ತಾರೆ. ಅವ್ರು ಬಂದು ಮನೆಗೆ ಕೊಡ್ತಾರಾ, ಇಲ್ಲ ಎಲ್ಲಿ ಹಾಕ್ತಾರವರು, ಅವ್ರು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಸೊ ಬ್ಯಾಂಕ್ಗಳು ಗವರ್ನಮೆಂಟ್ ಫಂಕ್ಷನ್ಸ್ ಕೂಡ ಏನು ಮಾಡ್ತವೆ, ಕಂಡಕ್ಟ್ ಮಾಡ್ತವೆ. ಸೊ ಗವರ್ನಮೆಂಟಿಂದ ಏನಾದ್ರು ಕೊಡಬೇಕಾಗಿರೋದು ಅಥವಾ ತೊಗೊಳ್ಬೇಕಾಗಿರೋದು ಏನೇ ಇದ್ದರೂ ಬ್ಯಾಂಕಲ್ಲಿ ನಾವು